ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಹೊಸಕೋಟೆ ವರದಿ. ಹೊಸಕೋಟೆ ತಾಲೂಕಿನ ಕಂಬಳೀಪುರದಲ್ಲಿರುವ ಶ್ರೀಮಾತೆ ಕಾಟೇರಮ್ಮನ ಮಹಿಮೆ ಅಪಾರ. ಲಕ್ಷಾಂತರ ಜನರ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಿಸಿ ಭಕ್ತರಿಗೆ ದಾರಿದೀಪವಾದ ಕಾಟೇರಮ್ಮ ತಾಯಿ. ಈ ತಾಯಿಯ ದರ್ಶನದಿಂದ ಲಕ್ಷಾಂತರ ಜನರು ಪುನೀತರಾಗಿ ಸುಖ ಸಂತೋಷದಿಂದ ಬಾಳಲು ಕಾಟೇರಮ್ಮ ತಾಯಿ ದಾರಿ ತೋರಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಅರಕೆಕಾಯಿ ಕಟ್ಟುವಂಥ ಪದ್ಧತಿ ಇರ್ತದೆ. ಆ ಅರಕೆಕಾಯಿಯನ್ನು ನೀವು ಯಾವುದೇ ಕಾರಣಕ್ಕೂ ಮನೆಯಿಂದ ತಂದು ಕಟ್ಟುವಂಥ ಪದ್ಧತಿ ಇರೋದಿಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ಒಂದು ಪದ್ಧತಿ ಏನಿದೆ ಅಂತಂದರೆ, ಈ ಒಂದು ಕ್ಷೇತ್ರದಲ್ಲಿ ಆ ಅರಕೆಕಾಯಿಯನ್ನು ಹೋಮ ಹವನ ಮಾಡಿ ಇಲ್ಲಿ ಕಾಯಿ ಕೊಡ್ತಾರೆ. ಅರಕೆಕಾಯಿ, ಆ ಕಾಯಿಯನ್ನು ನೀವು ಮರಕ್ಕೆ ನಿಮ್ಮ ಅರಕೆಕಾಯಿಯನ್ನು ಕಟ್ಟುವಂಥದ್ದು ಶ್ರೇಷ್ಠವಾಗಿರ್ತದೆ. ಫಲವಾಗಿ ನೀವು ಸ್ವೀಕರಿಸಬೇಕಾದ್ರೆ, ಅದು ಫಲ ಬೇಕಂತಂದರೆ ಇಲ್ಲಿನ ಕಾಯಿಯನ್ನು ಸ್ವೀಕರಿಸಿ ನೀವು ಕಟ್ಟುವಂಥದ್ದು ಆಗಿರ್ತದೆ. ಈ ದೇವಸ್ಥಾನದ ಒಳಗೆ ಕಟ್ಬೋದಾ ಅಥವಾ ಮರಕ್ಕೆ ಕಟ್ಟಬೇಕಾ ಸರ್? ಜೋಡಿ ಹಾಲದ ಮರಕ್ಕೆ, ಜೋಡಿ ವಾಸಸ್ಥಳ ಅಂತ ಏನು ಕರಿತೀವಿ, ಈ ಜೋಡಿ ಹಾಲದ ಮರಕ್ಕೆ ಕಟ್ಟುವಂಥದ್ದಾಗಿರ್ತದೆ. ಜೊತೆಗೆ ಪ್ರತಿಯೊಬ್ಬರ ಸಮಸ್ಯೆ ತಕ್ಕಂತೆ ಇಲ್ಲೊಂದು ಮಂತ್ರ ಚೀಟಿಯನ್ನು ಇರ್ತದೆ. ಪ್ರತಿಯೊಂದು ಸಮಸ್ಯೆಗೂ ಅದರದೇ ಆದಂಥ ಒಂದು ಮಂತ್ರ ಇರ್ತದೆ. ಮತ್ತು ಪ್ರದಕ್ಷಿಣೆಯೂ ಸಹ ಪ್ರತ್ಯೇಕವಾಗಿರ್ತದೆ. ಸೊ ಈ ನೀವೇನು ಕಾಯಿ ತಗೊಂಡು ತಾಯಿ ದರ್ಶನ ಪಡೆದು ಮಂತ್ರ ಚೀಟಿ ಕೌಂಟ್ರ್ ಅಂತ ಇರ್ತದೆ ಹೊರಗಡೆ. ಆ ಕೌಂಟ್ರಲ್ಲಿ ಹೋಗಿ ನೀವು ಏನು ಕೇಳಿದ್ರೆ, ಏನು ಸಮಸ್ಯೆಗೆ ಅಂತ ಕೇಳಿದ್ರೆ ಅದ್ರ ತಕ್ಕಂತೆ ಅದರದೇ ಆದ ಒಂದು ಮಂತ್ರ, ಅದರದೇ ಆದ ಒಂದು ಪ್ರದಕ್ಷಿಣೆ ಅನ್ನೋದು ಪ್ರತ್ಯೇಕವಾಗಿರ್ತದೆ. ನೀವು ಅದನ್ನು ಭಕ್ತಿ ನಿಷ್ಠೆಯಿಂದ ಮಾಡೋಂಥದ್ದು ವಿಶೇಷವಾಗಿ ಇಲ್ಲಿ ಭಕ್ತಿ ಆಗಿರ್ತದೆ. ಲಿಂಬೆನ ದೃಷ್ಟಿ ತೆಗಿತಾರ, ನರದೃಷ್ಟಿ, ಕನ್ನದೃಷ್ಟಿ, ಕಾಲು ಕೈ ನೋವು, ಹೊಟ್ಟೆ ನೋವು, ಮೈ ಹುಷಾರಾಗಬೇಕು, ಜನದೃಷ್ಟಿ ಅದು ಹೋಗ್ಬೇಕಂದ್ರೆ ಲಿಂಬೆನ ದೃಷ್ಟಿ ತೆಗಿತಾರೆ. ನಿಮ್ಮೇನು ದೃಷ್ಟಿ ತೆಗಿತಾರೆ. ನಿಮ್ಗೆ ಯಾವ ಆರೋಗ್ಯ ಸಮಸ್ಯೆ ಇರಲಿ ಆ ಸಮಸ್ಯೆ ಎಷ್ಟು ವಾರಗಳ ಕಾಲ ಹೊಡಿಸ್ಕೋಬೇಕು ಸರ್? ಶತ್ರುಗಳು ಆಡಗಲ್ತದೆ, ಇದು ಬೀಗ ಹಾಕ್ಬೇಕನ್ನ, ಬೀಗ ಹಾಕಬೇಕು. ಓಕೆ. ಎಷ್ಟು ದಿನಗಳ ನಿಂಬೆಹಣ್ಣು ನೋಡಿಸ್ಬೇಕು ಅಥವಾ ಪ್ರತಿ ವಾರ ಬರೋದು? ಲಿಂಬೆನ ದೃಷ್ಟಿ, ನರದೃಷ್ಟಿ, ಕನ್ನದೃಷ್ಟಿ, ಕಾಲು ಕೈ ನೋವು, ಹೊಟ್ಟೆ ನೋವು, ಮೈ ಹುಷಾರಿಲ್ಲ, ಅದು ಯಾವಾಗ ಬೇಕಾದ್ರೆ ಅದು ಆಗುತ್ತೆ. ಇದು ನಾವು ತೆಗಿಬೇಕಂದ್ರೆ ಇದು 20 ರೂಪಾಯಿ ತೊಗೊಂಡಷ್ಟು ನಾವು ದೃಷ್ಟಿ ತೆಗಿತಿಲ್ಲ. ಓಕೆ ಸರ್. ಆ ಕ್ವಶನ್ ಕೇಳ್ತಾರೆ. 9 ವಾರ ಕಾಯಿ ಕಟ್ಟಿದ್ರೆ ನಮ್ಗೆ ಆಗಿರುವಂಥ ಒಂದು ಸಮಸ್ಯೆಗಳು ಏನೇ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದಮೇಲೆ 5 ಅಮಾವಾಸ್ಯೆ ಹುಣ್ಣಿಮೆ ಕುತ್ಕೊಬೇಕಾಗುತ್ತೆ. ಅಮಾವಾಸ್ಯೆಗೆ ಯಾಕೆ ಕುತ್ಕೊಬೇಕು, ಹುಣ್ಣಿಮೆಗೆ ಯಾಕೆ ಕುತ್ಕೊಬೇಕು ಅಂತ ಕೇಳ್ತಾರೆ. ಅಮಾವಾಸ್ಯೆ ಕುತ್ಕೊಂಡ್ರೆ ಮಾಟ ಮಂತ್ರ, ಹೋಮಾಚಾರ, ಕೆಡುಕು ಮತ್ತು ಏನೇ ಒಂದು ದರಿದ್ರಿದ್ರು ಕೂಡ ಅದರಲ್ಲಿ ನಿವಾರಣೆ ಆಗುತ್ತೆ. ಕುಬೇರ ಲಕ್ಷ್ಮಿ ಹೋಮ, ಅದಕ್ಕೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಹಣಕಾಸಿನ ಸಮಸ್ಯೆ ಅಂದರೆ ಕುಬೇರ ಅಂದರೆ ಲಕ್ಷ್ಮಿ ದೇವರವ. ಆ ಒಂದು ಕಾರಣಕ್ಕಾಗಿ ಕುಬೇರ ಲಕ್ಷ್ಮಿ ಹೋಮಕ್ಕೆ ಕುತ್ಕೊಂಡು ನಾವು ಆ ಒಂದು ಹೋಮದಲ್ಲಿ ಭಾಗವಹಿಸಿದರೆ ಯಾವುದೇ ಅಡೆತಡೆಗಳಿಲ್ಲದೆ ಅಂತ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಇಲ್ಲಿ ದೃಷ್ಟಿಕಾಯಿ ಅಂತ ತಗೊಂತಾರೆ. ನಾವು ಶುಕ್ರವಾರ, ಮಂಗಳವಾರ, ಭಾನುವಾರ ಅಂತ ಏನು ನಾವು ವಿಶೇಷ ದಿನದಲ್ಲಿ ಒಂದು ವಾರದಲ್ಲಿ ಇದು ಮಾಡ್ತಿರೋ, ಆ ಒಂದು ಯಾರಿಗೆ ಎಂಥ ಒಂದು ಸಮಸ್ಯೆನೇ ಇರಬಾರ್ದು, ಮೂಲಧಾರ ದಾಟ ಆಗಿರ್ಬೋದು, ಹೋಮಾಚಾರ ಆಗಿರ್ಬೋದು, ಕೆಡುಕಾಗಿರ್ಬೋದು, ಅಥವಾ ಯಾರಾದರೂ ಏನಾದರೂ ಒಂದು ಮಾಟ ಮಂತ್ರ ಮಾಡಿ ಒಂದು ಯುದ್ಧ ಪ್ರಯೋಗಗಳಾಗಿರ್ಬೋದು ಅಂತ ಏನೇ ಒಂದು ಇದ್ದರೂ ಕೂಡ ಆ ಒಂದು ದೃಷ್ಟಿಕಾಯಿ ತಗೊಂಡು ನಾವು ಇಲ್ಲಿ ತಡೆ ಹೊಡಿಸ್ಕೊಂಡಂತ ಹೋಗಿದ್ದಾದರೆ ಆ ಒಂದು ನಿವಾರಣೆಗೆ ಕ್ಲಿಯರ್ ಆಗುತ್ತೆ. ಅದನ್ನು 3 ವಾರದಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ. ಒಂದು ಇದೇನಪ್ಪ ಅಂತಂದರೆ, ನಾವು ಡಾಕ್ಟರ್ ಹತ್ರ ಹೋದ್ರಾಗ ಏನೋ ಒಂದು ಇದಕ್ಕಾಗ್ತಾರಲ್ಲ, ಆ ಥರ ಒಂದು ಪ್ರೆಸ್ಟೇಡ್ ಇದ್ದಂಗೆ, ಏನೋ ಒಂದು ಮೆಡಿಷನ್ ಇದ್ದಂಗೆ ಇದು. ಆ ಒಂದು ಇದರಲ್ಲಿ 100% ಕ್ಲಿಯರ್ ಆಗುತ್ತೆ. 3 ವಾರದಲ್ಲಿ ಕಂಟಿನ್ಯೂ ತಗೊಂಡ್ರೆ ದೃಷ್ಟಿ ನಿವಾರಣೆ ಆಗುತ್ತೆ. ಆಮೇಲೆ ಮುಂದೆ ಇನ್ನೂ ಹಂಗೂ ಆಗಲ್ಲ, ಇನ್ನೊಂದು ಮತ್ತು ಈಗ ನಿಂಬೆಹಣ್ಣು ದೃಷ್ಟಿ ಅಂತ ಮಾಡ್ತಾಯಿದ್ದೆ. ಈ ಜನಕಣ್ಣು, ಯಾಕೆಂದರೆ ಈ ಜನಗಳ ಕಣ್ಣು ಎಲ್ಲ ಥರದಲ್ಲೂ ಎಲ್ಲ ರೀತಿಯಲ್ಲಿ ಇರೋಲ್ಲ. ಆ ಒಂದು ಜನಕಣ್ಣಿಗೆ ಅಂದರೆ ನಿಂಬೆಹಣ್ಣು ದೃಷ್ಟಿ ಕೂಡ ನಾವು ಮಾಡಿದ್ರಿ ಇಲ್ಲಿ. ಅಂದರೆ ಎಲ್ಲ ಥರದಲ್ಲೂ ಎಲ್ಲ ಸಮಸ್ಯೆಗೂ ಬಗೆಹರಿಬೇಕು ನಮ್ಮ ಕ್ಷೇತ್ರದಲ್ಲಿ. ಒಂದೇ ಸಮಸ್ಯೆಗೆ ಅಂತಲ್ಲ, ಯಾರೇ ಇರಲಿ, ಯಾರೇ ಬರಲಿ, ಏನೇ ಆಗಲಿ, ಒಂದರಲ್ಲಿ ಹೋಗಿದ್ರೆ ಇನ್ನೊಂದರಲ್ಲಿ ಇದಾಗಬೇಕು, ಇನ್ನೊಂದರಲ್ಲಿ ಹೋಗಿದ್ರೆ ಮತ್ತೊಂದರಲ್ಲಿ ಆಗಬೇಕು ಅನ್ನೋದೇನಿಲ್ಲ. ಎಲ್ಲ ಥರದಲ್ಲಿ ಎಲ್ಲ ಒಂದು ನಿವಾರಣೆಗೂ ನಮ್ಮ ಕ್ಷೇತ್ರದಲ್ಲಿ ಲಭ್ಯವಿದೆ. ಪೂಜೆ ಹೆಸರು? ಪ್ರಾರ್ಥನಾ. ಯಾವ ಊರಿಂದ ಬರ್ತಾ ಇದ್ದೀರಾ? ಬೆಲ್ದೂರಿಂದ. ಏನಂತ ಅರ್ಕೆ ಮಾಡ್ಕೊಂಡಿದ್ರಿ? 10th ಪಾಸ್ ಆಗಬೇಕಂತ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 3 ವಾರ ಬಂದೆ, ಆವಾಗಲೇ ಪಾಸ್ ಆಗಿದ್ದೀರಾ? ಇವಾಗ 8 ವಾರ ಆಗಿದೆ. 8 ವಾರ ಆಗಿದೆ. ಮತ್ತೇನಂತ ಅರ್ಕೆ ಮಾಡ್ಕೊಂಡಿದ್ದೀರಾ ತಾಯಿ ಹತ್ರ? ಇನ್ನೇನಿಲ್ಲ. ನಿಮ್ಮೆಲ್ಲ ಅರ್ಕೆಗಳು ಪೂರೈಸಿದೆ. ಓಕೆ, ಥ್ಯಾಂಕ್ ಯು. ಮಹಾಲಕ್ಷ್ಮಿ ಕುಬೇರ ಹೋಮ ಅನ್ನೋದಿರ್ತದೆ. ಈ 2 ಹೋಮಕ್ಕೆ ಸಹ ಪಾಲ್ಗೊಳ್ಳೋದು ತುಂಬ ಶ್ರೇಷ್ಠವಾಗಿರ್ತದೆ. ಮಾನವ ಜನ್ಮದಲ್ಲಿರುವಂಥ ಯಾವುದೇ ಒಂದು ಮಾಟ ಮಂತ್ರ, ದೃಷ್ಟಿ, ದಾಟು, ಕಣ್ದೃಷ್ಟಿ, ನರದೃಷ್ಟಿ, ವ್ಯವಹಾರ ಅಭಿವೃದ್ಧಿ, ಸಾಲ ಬಾಧೆ, ಸಂತಾನ ಭಾಗ್ಯ,
ಅಥವಾ ಕಲ್ಯಾಣ ಪ್ರಾಪ್ತಿ ಈ ಥರ ಯಾವುದೇ ಒಂದು ಸಮಸ್ಯೆಗೂ ಮನುಷ್ಯನಲ್ಲಿರುವಂಥ ನೆಗೆಟಿವ್ ಹೋಗ್ಲಾಡ್ಸೋಂಥದ್ದು ಈ ಹೋಮಕ್ಕೆ ಕೂರೋದ್ರಿಂದ 5 ಅಮಾವಾಸ್ಯೆ 5 ದಿನ ಹೋಮಕ್ಕೆ ಕೂರೋದ್ರಿಂದ ಅನುಕೂಲ ಆಗ್ತದೆ ಅನ್ನೋದು ಇಲ್ಲಿನ ಭಕ್ತಿ ಆಗಿರ್ತದೆ. ಜೊತೆಗೆ ಈ ಒಂದು ಜೋಡಿ ಆಲದ ಮರ ಏನಿದೆ, ಈ ಒಂದು ಮರದ ಒಂದು ತಾಯಿಯ ವಾಸಸ್ಥಳ ಅಂತಲೇ ನಾವು ಕರಿತೀವಿ. ಎಷ್ಟು ನಿಷ್ಠೆಯಿಂದ ನೀವು ಪಾದಸೇವೆ ಅಂತಲೇ ಕರಿತೀವಿ, ಏನು ಪ್ರದಕ್ಷಿಣೆ ಹಾಕೋದನ್ನು ಪಾದಸೇವೆ ಅಂತ ಕರಿತೀವಿ. ಜೊತೆಗೆ ಕ್ಷೇತ್ರಪಾಲಕ ಅಂತ ಮುನೇಶ್ವರ ಹಾಗೂ ವಿನಾಯಕ ಇಲ್ಲಿ ಮೂಲ ಆಗಿರ್ತಾರೆ, ಜೊತೆಗೆ ಕಾಟೇರಮ್ಮ ಇಲ್ಲಿ ಮೂಲ ದೇವರಾಗಿರ್ತಾರೆ. ಈಗ ಮತ್ತು ಈ ದೇವಾಲಯದಲ್ಲಿ ಅತಿ ಎತ್ತರವಾದಂಥ ಒಂದು ಕಾಮಗಾರಿ ನಡೀತಾ ಇದೆ. ಮಹಾಪ್ರತ್ಯಂಗಿರಿಯ ದೇವಿಯ 252 ಅಡಿ ವಿಗ್ರಹದ ಕೆಲಸ ನಡೀತಾ ಇದೆ. ಸೊ ಈ ಒಂದು ಕಾರ್ಯ 1-2 ರಿಂದ 3 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ. ಜೊತೆಗೆ ಅತಿ ಎತ್ತರವಾದಂಥದ್ದು ಇಡೀ ವಿಶ್ವದಲ್ಲೇ ಎಲ್ಲಿ ಇಲ್ಲದಂತಹ ಒಂದು ಕಾರ್ಯ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಜೊತೆಗೆ ಭಕ್ತಾದಿಗಳು ಇಲ್ಲಿ ಬಂದು ಹೋದಂಥವ್ರಿಗೆ ಇಲ್ಲಿನ ಶಕ್ತಿ ಗೊತ್ತಿರ್ತದೆ. ಸೊ ಪ್ರತಿಯೊಬ್ಬರಲ್ಲಿ ಏನು ಹೇಳ್ತೀವಿ ಅಂತಂದರೆ ದೈವತ್ವನ ಸುಮ್ಮನೆ ಪಡ್ಕೊಳಕ್ಕಾಗಲ್ಲ. ಸೊ ನಾವು ಭಕ್ತಿ ನಿಷ್ಠೆಯಿಂದ ಏನು ಮಾಡ್ತೀವಿ, ಈ ಒಂದು ಕ್ಷೇತ್ರದಲ್ಲಿ ಏನು ಪದ್ಧತಿ ಇದೆ ಅದು ಪಾಲನೆ ಮಾಡೋದಕ್ಕೆ ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಅದೊಂದು ಗಮನದಲ್ಲಿ ಇಟ್ಕೊಬೇಕು. ಜೊತೆಗೆ ಈ ಕ್ಷೇತ್ರ ಬಂದ್ಬಿಟ್ಟು ಒಂದು ಟ್ರಸ್ಟ್ ಆಗಿರ್ತದೆ, ಅಮ್ಮ ಶಕ್ತಿ ಟ್ರಸ್ಟ್ ಅನ್ನೋದು ಒಂದು ಟ್ರಸ್ಟ್ ಆಗಿರ್ತದೆ. ಈ ಒಂದು ಟ್ರಸ್ಟ್ ಏನಪ್ಪ ಅಂತಂದರೆ ಕಾರ್ಯ, ನೀವು ಏನು ಅರಕೆಕಾಯಿ ತೊಗೊಂಡಿರ 105 ರೂಪಾಯಿನಲ್ಲಿ ಯಾವುದೇ ರೀತಿಯಲ್ಲೂ 1 ರೂಪಾಯಿ ಸಹ ಇದು ಪೋಲಾಗೋದಿಲ್ಲ. ಯಾಕಂದರೆ ನೀವು ಕೊಟ್ಟಂಥ 150 ರೂಪಾಯಿ ಅರಕೆಕಾಯಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ಬೋದು, ಜನರ ಒಂದು ಸೌಲಭ್ಯ ಆಗಿರ್ಬೋದು, ಇಲ್ಲಿ ಫ್ರೀ ಅನ್ನದಾಸೋಹ ಆಗಿರ್ಬೋದು, ವಸತಿ ಗೃಹ ಇರ್ಬೋದು, ಅಥವಾ ಇಲ್ಲಿ ಒಂದೇನು ಡೆವಲಪ್ಮೆಂಟ್ಸ್ ಇರ್ಬೋದು, ಈ ಒಂದು ಕಾಮಗಾರಿ ಇರ್ಬೋದು. 252 ಅಡಿ ವಿಗ್ರಹ ಕೆಲಸ ಮಾಡಬೇಕಂದ್ರೆ ಸರಿಸುಮಾರು CR ಲೆಕ್ಕಾಚಾರದಲ್ಲಿ ಆಗ್ತದೆ. ಒಂದು ಅದರ ಒಂದು ಅಪ್ರೋಕ್ಸ್ಮೆಂಟ್ ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ದೊಡ್ಡದಾದಂಥ ಒಂದು ಕಾಮಗಾರಿ ನಡೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ತಾಯಿಯ ಒಂದು ಪವಾಡವನ್ನು ತಿಳ್ಕೊಳ್ಳಲು ನೀವು ಕ್ಷೇತ್ರಕ್ಕೆ ಬಂದು ಒಂದು ಸಲ ಭೇಟಿ ಮಾಡಿ. ನಿಮ್ಗೇನಾದರೂ ಕೆಲವೊಬ್ಬರೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ, ಅವರಲ್ಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಬಂದು ಏನಾಗ್ತಾಯಿದೆ, ಏನು ಮಾಡ್ತಾಯಿದ್ದಾರೆ ಇದನ್ನು ಕೇಳಿ ಬೇಕಾದ್ರೆ ತಿಳ್ಕೊಬೋದು. ಪ್ರತಿಯೊಬ್ಬರಲ್ಲೂ ಇಲ್ಲಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಲ್ಲೂ ಕೇಳಿದ್ರೆ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಏನಂತಂದರೆ ಭಕ್ತಿಯನ್ನು ಮಾಡೋದ್ರಿಂದ ನಮ್ಮ ಮನುಷ್ಯನ ಜನ್ಮದಲ್ಲಿರುವಂಥ ಯಾವುದೇ ಒಂದು ಕರ್ಮಫಲಗಳು ಕಳ್ಕೊಬೇಕಂತಂದರೆ ನಿಷ್ಠೆಯಿಂದ ಬರಬೇಕು, ಭಕ್ತಿಯಿಂದ ಮಾಡಬೇಕು. ಮಾಡೋದ್ರಿಂದ ಈ ಒಂದು ಅನುಕೂಲ ಎಲ್ಲರಿಗೂ ಸಿಗ್ತದೆ ಅಂತ ಹೇಳ್ತೀವಿ. ಎಷ್ಟು ಪ್ರಮಾಣದಲ್ಲಿ ಅಮಾವಾಸ್ಯೆ ಪೂಜೆಗೆ ಜನಗಳು ಸೇರ್ತಾರೆ ಸರ್ ಸರಿಸುಮಾರವಾಗಿ ಹೋಮಕ್ಕೆ ಒಂದು 2,500 ರಿಂದ 3,000 ಜನ ಹೋಮಕ್ಕೆ ಕೊಡ್ತಾರೆ. ಆ ಒಂದು ದಿನದಲ್ಲಿ ಕ್ಷೇತ್ರಕ್ಕೆ ಸರಿಸುಮಾರು 1.5 ರಿಂದ 2 ಲಕ್ಷ ಜನ ಇರ್ತಾರೆ. 1.5 ರಿಂದ 2 ಲಕ್ಷ. ಅದಕ್ಕೇನು ಟೋಕನ್ ಸಿಸ್ಟಮ್ ಇದೆಯಾ ಅಥವಾ ಮಾಮೂಲಿ ಭಕ್ತಾದಿಗಳು ಟೋಕನ್ ಸಿಸ್ಟಮ್ ಇದೆ. ಟೋಕನ್ ಅಂತಂದರೆ ಅಲ್ಲ, ಪೂಜೆಗೆ ವಿಶೇಷವಾಗಿ ಈಗ ನಾವೇ ಅರ್ಕೆ ಕಟ್ಟಿ ಪೂಜೆ ಮಾಡಿಸ್ಬೇಕು ಅಂದಾಗ ಅದಕ್ಕೆ ನಾವು ಮುಂಚೆನೇ ಬುಕ್ ಮಾಡಿಸಿರ್ಬೇಕಾ, ಏನು ಯಾವ ರೀತಿ ಸರ್? ಬುಕ್ಕಿಂಗು ಆನ್ಲೈನಲ್ಲಿ ನೀವು ತೊಗೊಬೋದು. ಟ್ರಸ್ಟ್ ನಂಬರ್ ಇದೆ 6360562826. ಯಾವುದೇ ಥರ ಮಾಹಿತಿ ಬೇಕಾದರೆ ಈ ನಂಬರ್ ನೀವು ಕರೆ ಮಾಡ್ಬೋದು. ಓಕೆ ಸರ್. ಜೊತೆಗೆ ನೀವು ಮುಂಚಿತವಾಗಿ ಕಾಯ್ದಿರಿಸ್ಕೋಬೋದು ಆನ್ಲೈನ್ ಬುಕ್ಕಿಂಗ್. ಜೊತೆಗೆ ನೀವು ಇಲ್ಲೇ ಬಂದಾದರೂ ಚೀಟಿ ತೊಗೊಬೋದು ನೀವು. ಓಕೆ. ಈ ಥರವಾಗಿರ್ತದೆ. ಸಾಮೂಹಿಕವಾಗಿ ಪಾಲ್ಗೊಳ್ಳೋಕ್ಕೆ 1,000 ರೂಪಾಯಿ ಇರ್ತದೆ. ಸಾಮೂಹಿಕವಾಗಿ 1,000 ರೂಪಾಯಿ ಇರುತ್ತೆ. ನೀವು ಯಾವುದೇ ರೀತಿಯಲ್ಲಿ ನೀವು ಕೊಡೋಂಥದ್ದು ಇಲ್ಲಿ ಪ್ರತಿಯೊಂದು ಸಹ ಲೆಕ್ಕ ಇರ್ತದೆ. ಇವನ್ ಕೇಳಿದ್ರೆ ಎಲ್ಲರಿಗೂ ಸಹ ಮಾಹಿತಿ ಕೊಡ್ತೀವಿ. ದಿನನಿತ್ಯ ಎಷ್ಟು ಪ್ರಮಾಣದಲ್ಲಿ ಅನ್ನದಾಸೋಹ ನಡೀತಿದೆ ಸರ್? ಸರಿಸುಮಾರು ಕಮ್ಮಿ ಅಂತಂದರೆ ಇಲ್ಲಿ 80 ರಿಂದ 90 ಸಾವಿರ ಜನಕ್ಕೆ ಮೇಲೆ ಇರ್ತದೆ ಇಲ್ಲಿ. ಓಕೆ. ಸೊ ಕ್ವಿಂಟಾಲ್ ಲೆಕ್ಕದಲ್ಲಿ ಸರಿಸುಮಾರು ಒಂದು 900 ರಿಂದ 1000 kg ಅಕ್ಕಿ ಇಲ್ಲಿ ಪ್ರತಿನಿತ್ಯನೂ ಮಾಡಿ ಪ್ರಸಾದವಾಗಿ ಹಂಚ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಪೂರ್ವಿಕರು ಋಷಿಮುನಿಗಳು ಮಾಡಿರೋಂಥ ಒಂದು ಯಜ್ಞ ಯಾಗಾದಿಗಳಿಂದ ಇಲ್ಲಿ ಪರಿಹಾರ ಕೊಡೋಂಥದ್ದಿಲ್ಲಿ. ನಮ್ಮ ಸುಮಾರು ಒಂದು 150 ವರ್ಷಗಳ ಹಿಂದೆ ಹೋದರೆ ಒಂದು ಯಾಗ ಮಾಡಿ ಮಳೆ ಬರೆಸ್ತಾಯಿದ್ರು. ಒಂದು ಯಾಗ ಮಾಡಿ ಅವರಿಗೆ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ತಾ ಇದ್ರು. ಪ್ರತಿಯೊಂದು ಸಹಿತ ಒಂದು ಭಗವಂತನ ಜೊತೆ ಒಂದು ನಂಟು, ಭಗವಂತನ ನಂಬಿ ಅವರು ಎಷ್ಟು ಭಕ್ತಿಯಿಂದ ಮಾಡಿ ಆ ಒಂದು ಸಮಸ್ಯೆಗೆ ವಿತಿನ್ ಸೆಕೆಂಡ್ಸಲ್ಲಿ ಪರಿಹಾರ ತೊಗೊಳೋರು. ಸಾಕ್ಷಾತ್ ಭಗವಂತನ್ನೇ ಭೂಮಿಗಿಳಿಸ್ತಾ ಇದ್ರು. ಒಂದು ಮಹಾಯಾಗಕ್ಕೆ ಅಷ್ಟು ಒಂದು ಶಕ್ತಿ. ಅಂಥ ಒಂದು ಯಜ್ಞ ಯಾಗಾದಿಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಪವಾಡನೆ ಅನ್ಬೋದು. ಇಲ್ಲಿ ನಾವು ಹೇಳೋಂಥದ್ದಲ್ಲ, ನೀವು ಭಕ್ತಾದಿಗಳನ್ನೇ ಕೇಳ್ಬೋದು. ನಾಳೆ 2ನೇ ತಾರೀಕು ಬುಧವಾರ, ನಾಳೆ ಕನಿಷ್ಠ ಅಂದರೆ 1 ಲಕ್ಷಕ್ಕೆ ಮೇಲೆ ಜನ ಇರ್ತಾರೆ ಇಲ್ಲಿ. ಆ ಒಂದು ಜಗನ್ಮಾತೆಯವನ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಆ ನಂಬಿಕೆಗೆ ತಾಯಿ ಯಾವತ್ತೂ ಇದು ಮಾಡಿಲ್ಲ, ದ್ರೋಹ ಬಗ್ದಿಲ್ಲ. ಹಾಗೂ ಹುಣ್ಣಿಮೆ ದಿನ ಹೋಮ ಆದ ಮೇಲೆ ಇಲ್ಲಿ ತೀರ್ಥಸ್ನಾನ ಅಂತ ಮಾಡ್ತೀರಿ. ಇದು ಭಾರಿ ವಿಶೇಷ. ಈ ತೀರ್ಥಸ್ನಾನ ಏನಪ್ಪ ತೀರ್ಥಸ್ನಾನ ಅಂದರೆ 7 ನದಿಗಳ ನೀರು ತಾಯಿಗೆ ಅಭಿಷೇಕ ಮಾಡಿರೋಂಥದ್ದು. ಗಂಧ, ಅರಿಶಿನ, ಕುಂಕುಮ,
ವಿಭೂತಿಯಿಂದ ಅಲಂಕಾರ ಮಾಡಿರುವಂಥದ್ದನ್ನು ಸುಗಂಧಭರಿತ ದ್ರವ್ಯಗಳನ್ನು ಹಾಕಿ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ತಾಯಿನ ಕೂರಿಸಿ ತಾಯಿಗೆ ಅಭಿಷೇಕ ಮಾಡಿದ್ರೆ ಅಭಿಷೇಕದ ನೀರು ಡೈರೆಕ್ಟಾಗಿ ಈ ಬಂದಿರೋಂಥ ತಲೆ ಮೇಲೆ ಬೀಳ್ತದೆ. ಅವ್ರಿಗಿರೋಂಥ ನೆಗೆಟಿವ್ ದೂರ ಆಗ್ತದೆ. ಅಂದರೆ ಅಕಾಲ ಮೃತ್ಯು ನಿವಾರಣೆ ದೂರ ಆಗ್ತದೆ. ಈ ಸಂತಾನ ವಿಳಂಬ, ಮದುವೆ ವಿಳಂಬ, ಪದೇ ಪದೇ ಆರೋಗ್ಯದಲ್ಲಿ ತೊಂದರೆಗಳು, ಹೆಣ್ಮಕ್ಳಿಗೆ ಪರ್ಸ್ನಲ್ ಸಮಸ್ಯೆಗಳು, ಚರ್ಮ ರೋಗ, ಸೋರಿಯಾಸಿಸ್, ಬಿಳಿ ಮಚ್ಚೆ, ಈ ಥರದ್ದೆಲ್ಲ ಸಮಸ್ಯೆಗಳು ಅಲ್ಲಿ ಪರಿಹಾರ ಆಗುತ್ತೆ. ಇದು ನಂಬಿಕೆ, ನಮ್ಮ ಧರ್ಮದ ಮೇಲೆ ನಮಗಿರೋಂಥ ನಂಬಿಕೆ. ಈ ನಂಬಿಕೆನ ಯಾರು ನಂಬಿ ಆ ಭಗವಂತನ ನಂಬಿ ಬಂದು ಮಾಡ್ತಾರೋ ಅವರ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ. ಅದಕ್ಕೆ ನಿದರ್ಶನ ನಾನೇ. ಯಾಕಂದರೆ ನಾನು ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥನು. ಏನು ಎಲ್ಲನೂ ಕಳ್ಕೊಂಡು ಕೇರ ಫುಟ್ಪಾತ್ ಆಗಿದೆ. ಇವತ್ತೊಂದು ದಿನ ಇವು ಕಾಣಿಸ್ತಾ ಇರ್ಬೋದು ನಿಮಗೆ, ಸುಮಾರು 252 ಅಡಿ 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಇತ್ತಿದೆ. ಇದು ಇಡೀ ನಮ್ಮ ದೇಶಕ್ಕೆ ಹೆಗ್ಗಳಿಕೆಯ ಒಂದು ಕ್ಷೇತ್ರವಾಗಿ ನಿಂತ್ಕೊಳ್ತದೆ. ಇದು ಇಡೀ ನಮ್ಮ ಒಂದು ಭಾರತ ದೇಶಕ್ಕೆ ಒಂದು ಕೊಡುಗೆ. ಇದು ನಮ್ಮ ಕರ್ನಾಟಕದಿಂದ ನಮ್ಮ ಧರ್ಮದ ಪರವಾಗಿ ನಾವು ಕೊಡುಗೆ, ನಮ್ಮ ದೇಶಕ್ಕೆ ಕೊಡ್ತಾರಂಥ ಕೊಡುಗೆ ಇದು. ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಕಾರ ಐತೆ. ಇಲ್ಲಿ ಏನೊಂದು 150 ರೂಪಾಯಿ ಕೊಟ್ಟು ಕಾಯಿನ ತಗೊಂಡು ಆ ತಾಯಿಯ ಒಂದು ಆಶೀರ್ವಾದಕ್ಕೆ ಬರ್ತಾರೆ ಭಕ್ತಾದಿಗಳು. ಪ್ರತಿಯೊಬ್ಬರ 1 ರೂಪಾಯಿ ಸೇರಿಸಿ ಮಾಡ್ತಾರಂಥ ಒಂದು ಪ್ರಾಜೆಕ್ಟ್, ಒಂದು ಮಹತ್ ಕಾರ್ಯ ಇದು. ಈ ಒಂದು ಮಹತ್ ಕಾರ್ಯ 2 ವರ್ಷಕ್ಕೆ ಲೋಕಾರ್ಪಣೆ ಆಗುತ್ತದೆ. ಮಹಾಪ್ರತ್ಯಂಗಿರಿ ದೇವಿ ಅಂದರೆ ಕಲಿಯುಗದ ಅಧಿದೇವತೆಯವಳು, ನರಸಿಂಹಸ್ವಾಮಿಯ ಪ್ರತಿರೂಪ. ಆ ತಾಯಿನ ನಂಬಿದ್ರೆ ಅವನಿಗೆ ಅಪಜಯ ಅನ್ನೋದು ಅಸಾಧ್ಯ. ಜೀವನದಲ್ಲಿ ಅವನು ಏನು ಮನಸ್ಸಲ್ಲಿ ಕೋರಿ ಆ ತಾಯಿ ಹತ್ರ ಒಂದು ಪ್ರೇರಣೆ ಇಡ್ತಾನೋ ಅವನ ಜೀವನದಲ್ಲಿ ಅವನು ಆ ಒಂದು ಉನ್ನತ ಸ್ಥಾನಕ್ಕೆ ಅವನು ಬರ್ತಾನೆ. ಅಷ್ಟು ಒಂದು ಶಕ್ತಿಯುಳ್ಳ ಅಂತ ಒಂದು ಶಕ್ತಿ ದೇವತೆ ಅವಳು. ಆ ಜಗನ್ಮಾತನ ಯಾರು ಎಷ್ಟು ನಂಬಿ ಮಾಡ್ತಾರೋ ಅವರಿಗೆ ಶಾಶ್ವತವಾದಂಥ ಪರಿಹಾರ ಆ ತಾಯಿ ಕೊಡ್ತಾಳೆ ಇಲ್ಲಿ. ಇದು ಈ ಒಂದು ಕ್ಷೇತ್ರದ ವಿಶೇಷತೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ, ಎಷ್ಟೇ ಲಕ್ಷ ಜನ ಬಂದರೂ ಸಹಿತ ಪ್ರತಿನಿತ್ಯ ಅನ್ನದಾಸೋಹ, 24 ಗಂಟೆ ಟೈಮ್ ಅನ್ನದಾಸೋಹ ಇರ್ತದೆ. ಬರೋಂಥ ಭಕ್ತಾದಿಗಳಿಗೆ ವಸತಿ ಪ್ರತಿಯೊಂದು ಸಹಿತ ಕ್ಷೇತ್ರದ ವತಿಯಿಂದ ನಡೀತಾ ಇರ್ತದೆ. ಇವೆಲ್ಲ ನಡೀತಾ ಇರೋದು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೊಡೋಂಥ ಒಂದು ದೇಣಿಗೆ, ಅವರು ಕೊಡೋಂಥ ಒಂದು ಭಿಕ್ಷೆಯಿಂದ ಮಾಡ್ತಾ ಇರೋಂಥದ್ದೇ ಹೊರತು ಇಲ್ಲಿ ಯಾವುದೇ ರೀತಿ ಸ್ವಂತದ್ದಾಗಲಿ ಯಾವುದೋ ಒಂದು ತಂದು ಇಲ್ಲಿ ಆಗ್ತಾ ಇರೋಂಥದ್ದೇ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೊಡೋಂಥದ್ದಾಗಲಿ ಯಾವುದೂ ಇಲ್ಲ. ಇಲ್ಲಿ ಪ್ರತಿ 1 ರೂಪಾಯಿ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡ್ತಾ ಇರೋಂಥ ಒಂದು ಕ್ಷೇತ್ರ ಇದು. ಈ ಒಂದು ಕ್ಷೇತ್ರ ಲೋಕಾರ್ಪಣೆ ಇನ್ನು 2 ವರ್ಷಕ್ಕೆ ಲೋಕಾರ್ಪಣೆ ಆದರೆ ಅಂತಲ್ಲ 2 ವರ್ಷಕ್ಕೆ ಲೋಕಾರ್ಪಣೆ ಆಗುತ್ತೆ. ಆದರೆ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ, ಆಧ್ಯಾತ್ಮಿಕದಲ್ಲಿ. ಇಡೀ ವರ್ಡಲ್ಲೇ ಇದು ನಮ್ಮ ಒಂದು ದೇಶಕ್ಕೆ ಒಂದು ಕೊಡುಗೆ. ಮುಂದಿನ ಪೀಳಿಗೆಗಳಿಗೆ ಅಂದರೆ ಮುಂದಿನ ನಮ್ಮ ಜನ್ರೇಷನ್ಗೆ ದೇವರು ಅಂದರೆ ಯಾರು ಅನ್ನೋದನ್ನು ಪರಿಚಯ ಮಾಡಿಸ್ಬೋದು ನಾವು. ಯಾಕಂದರೆ ಈ ಒಂದು ಟೆಕ್ನಾಲಜಿಯಲ್ಲಿ ಮುಂದೆ ನಾವೆಲ್ಲ ಜನಗಳಿಗೆ ನಾವು ತೋರಿಸಿಲ್ಲ ಅಂದರೆ ಮುಂದಿನ ಜನ್ರೇಷನ್ಗೆ ದೇವರಂದ್ರೆ ಯಾವುದೋ ಒಂದು ಆಟದ ಬೊಮ್ಮೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ತಿಳ್ಕೊಳ್ತಾವ್ರೆ. ನಾವು ನಮ್ಮ ಸನಾತನ ಧರ್ಮನ ಬೆಳೆಸಬೇಕು, ಅದನ್ನು ಉಳಿಸ್ಬೇಕು. ಪ್ರತಿಯೊಬ್ಬರ ಸಹಕಾರ, ಸಲಹೆ ಪ್ರತಿಯೊಬ್ಬರದು ಸಹಿತ ಅವರ ಕೈಲಾದಷ್ಟು ಈ ಒಂದು ಮಹತ್ ಕಾರ್ಯಕ್ಕೆ ಕೈಲಾದಷ್ಟು ಸೇವೆ ಮಾಡ್ಬೋದು. ನೀವೊಂದು ಇಟ್ಟಿಗೆ ತಂದು ಕೊಟ್ಟರು ಸಹಿತ ನಾವು ಸ್ವೀಕರಣೆ ಮಾಡ್ತೀರಿ. ಪ್ರತಿಯೊಬ್ಬರದು ಸಹಿತ ಆ ತಾಯಿಯ ಒಂದು ರೂಪದಲ್ಲಿ ಒಂದು ಅಣು ಮಾತ್ರವಾಗಿ ಕೂತ್ಕೊಂಡ್ರೆ ಅವರ ಕುಟುಂಬ, ಅವರು ಈ ಒಂದು ಭೂಮಿ ಮೇಲೆ ಅವರ ವಂಶಾಭಿವೃದ್ಧಿ ಇರೋ ತನಕ ಆ ತಾಯಿ ಅನುಗ್ರಹ, ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಪ್ರತಿಯೊಬ್ಬರು ಸಹಕಾರ ಮಾಡಿ ಆ ತಾಯಿ ಈ ಒಂದು ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರ ಸೇವೆ, ಸಹಕಾರ ಪ್ರತಿಯೊಬ್ಬರದ್ದು ಇರಬೇಕು. ನಮಸ್ಕಾರ.